ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್. ಮತ್ತೊಮ್ಮೆ ನನ್ನ ಒಂದು ಬಾಂಧವರಿಗೆ, ನನ್ನ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬ್ಗಳಿಗೆಲ್ಲ ನಮಸ್ಕಾರಗಳು. ಈ ಒಂದು ಚಿತ್ರದ ರಿವ್ಯೂ ಕೊಡೋಣ ಅಂತ ಬಂದಿದ್ದೇನೆ. ಸುದೀಪ್ ಅವರ ಮ್ಯಾಕ್ಸ್ ಚಿತ್ರದ ಬಗ್ಗೆ. 2 ವರ್ಷ ಆಯ್ತು ಸುದೀಪ್ ಅವರ ಚಿತ್ರ ಬಂದು. ಬಹಳ ಫ್ಯಾನ್ಸ್ ತುಂಬಾ ಕಾಯ್ತಾ ಇದ್ರು, ಯಾವಾಗ ಅಂತ ತುಂಬಾ ವೇಟಿಂಗ್. ಅದ್ರ ಕಡೆಗೆ ಬಂದೇ ಬಿಡ್ತು ಕ್ರಿಸ್ಮಸ್ ಹಬ್ಬದ ದಿನ. ಆದ್ರೆ ಕ್ರಿಸ್ಮಸ್ ಹಬ್ಬ ಅಲ್ಲ, ಇದು ಮ್ಯಾಕ್ಸ್ ಹಬ್ಬ ಅಂತಾನೆ ಹೇಳ್ಬೋದು. ಮತ್ತೆ ಲಾಸ್ಟ್ ಟೈಮ್ ವಿಕ್ರಾಂತ್ ರೋಣ ಬಂದ್ಮೇಲೆ ಇದೇ ಬಂದಿರೋದು ಮ್ಯಾಕ್ಸ್ ಅವರ ಸುದೀಪ್ ಅಭಿನಯ ಮತ್ತು ಸುದೀಪ್ ಒಂದು ಇದು ನೋಡ್ಬೇಕು ಅಂತ ನಾವು ಬಹಳ ವರ್ಷಗಳಿಂದಾನೇ ಕಾಯ್ತಾ ಇದ್ವಿ. ಮತ್ತೆ ಈ ಚಿತ್ರದ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂತ ಒಂದು ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ಈ ಒಂದು ಚಿತ್ರದ ಬಗ್ಗೆ ಒಂದು ರಾತ್ರಿ ನಡೆಯುವಂತ ಕತೆ, ಒಂದು ಸಾರಾಂಶ. ಒಬ್ಬ ಸಸ್ಪೆಂಡ್ ಆಗಿರೋ ಆಫೀಸರ್ ಬೆಳಿಗ್ಗೆಗೆ ಜಾಯಿನ್ ಆಗಿರ್ಬೇಕಾಗಿರುತ್ತೆ. ಅದಕ್ಕಿಂತ ಮುಂಚಿನ ಸ್ಟೇಷನ್ಗೆ ಅವ್ರು ಬರ್ಬೇಕಾಗುತ್ತೆ. ಏನು ಸ್ಟೇಷನ್ಗೆ ಯಾವ ರೀತಿ ಸಮಸ್ಯೆ ಆಗಿರುತ್ತೆ ಮತ್ತು ಏನಕ್ಕೆ ಹೋಗ್ಬೇಕಾಗಿರುತ್ತೆ ಅಂತ ಅನಿವಾರ್ಯತೆ ಏನು ಅಂತ ನೀವು ಕತೆಗೆ ಹೋಗ್ಬಿಟ್ಟು, ಅಂದ್ರೆ ಚಿತ್ರಕಥೆಗೆ ಹೋಗ್ಬಿಟ್ಟು ಚಿತ್ರ ಒಂದು ವೀಕ್ಷಣೆ ಮಾಡ್ಬೇಕು. ಚಿತ್ರಮಂದಿರಕ್ಕೆ ಹೋಗಿ ಯಾವ ಸಮಸ್ಯೆಯಿಂದ ಇರುತ್ತೆ, ಅದ್ ಹೆಂಗ್ ಬರುತ್ತೆ ಸಮಸ್ಯೆ, ಮತ್ತು ಈ ಚಿತ್ರದ ಕಥೆನೇ ಅದು. ಮತ್ತು ಕ್ಯಾಮ್ರಾಮನ್ ವರ್ಕ್ ಆಗ್ಲಿ ಮತ್ತೆ ಮ್ಯೂಸಿಕ್ ಆಗ್ಲಿ ಅದ್ಭುತವಾಗಿ ಈ ಚಿತ್ರದಲ್ಲಿ ಬಂದಿದೆ. ಸಿನಿಮಾ ಫುಲ್ ನಿಮಗೆ BGM ಸಕ್ಕದಾಗಿದೆ. ಸ್ಟೋರಿ ಎಲ್ಲೋ ಒಂದ್ ಕಡೆ ತುರ್ಕ್ತಾ ಇದಾರೆ. ಈ ಸ್ಟೋರಿ ಏನಕ್ ಬಂತು, ಈ ಕತೆ ಏನಕ್ ಬಂತು, ಇನ್ನೇನಪ್ಪಾ ಅನ್ನೋಂತ ನಿಮಗೆ ಎಲ್ಲೂ ಬೇಜಾರಂತ ಅನ್ಸೋದೇ ಇಲ್ಲ. ಸ್ಕ್ರೀನ್ ಪ್ಲೇ ಸಕ್ಕದಾಗಿ ಮಾಡಿದ್ದಾರೆ. ಮತ್ತೆ ಇನ್ನೊಂದೇನು, ಸುದೀಪ್ ಅವ್ರ ಅಭಿನಯ ಇದೆಯಲ್ಲ, ತುಂಬಾ 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 ಅದ್ಭುತವಾಗಿ ಮಾಡಿದ್ದಾರೆ. 100ಕ್ಕೆ 100 200 ಭಾಗ ಕೊಡ್ಬೋದು ಅವ್ರ ಬಗ್ಗೆ. ಮತ್ತೆ ಈ ಸೀನ್ ಬೇಡ, ಆ ಸೀನ್ ಬೇಡ ಅಂತ ಅನ್ಸೋದೇ ಇಲ್ಲ. ಏನಿದ್ರಲ್ಲಿ ಮೈನಸ್ ಅಂದ್ರೆ, ಪ್ಲಸ್ ಹೇಳೋದಲ್ಲ, ಮೈನಸ್ ಕೂಡ ಇದ್ರಲ್ಲಿ ಇದೆ. ಏನಂದ್ರೆ ಐಟಮ್ ಸಾಂಗ್ ಏನಕ್ ಬರುತ್ತೆ ಅಂತ ಅವಶ್ಯಕತೆನೇ ಇರ್ಲಿಲ್ಲ. ಮೈನಸ್ ಮೈನ್ ಅದೇ. ಮತ್ತು ಕತೆ ಹಾಗೆ ಹೋಗ್ತಾನೆ ಇರುತ್ತೆ. ಮತ್ತೆ ಇಂಟ್ರೋಲ್ ಮುಂಚೆನೆ ಒಂದು ಟ್ವಿಸ್ಟ್ ಬರುತ್ತೆ. ಇಂಟ್ರೋಲ್ ಮುಂಚೆನೆ ಒಂದು ಟ್ವಿಸ್ಟ್ ಅಂತೂ ಬರುತ್ತೆ. ಕ್ವಶನ್ ಮಾರ್ಕ್ ಹಾಕಿ ಬಿಟ್ಬಿಡ್ತಾರೆ. ಲೈಟ್ ಆಗಿ ಹುಳ ಬಿಟ್ಕೊಂಡಂಗೆ ಆಗುತ್ತೆ. ಮುಂದೆ ಹಾಗೆ ನೆಕ್ಸ್ಟ್ ಆದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಹಾಗೆ ಸಾಗುತ್ತಾ ಹೋಗುತ್ತೆ. ಏನಪ್ಪಾ ಸಂಬಂಧಪಟ್ಟಂಗೆ ಈ ಒಂದು ಸಮಸ್ಯೆ ಏನು, ಇದ್ರ ಸಂಬಂಧಪಟ್ಟಂತವ್ರು ಇದರಲ್ಲಿ ಅರ್ಥ ಆಗೋದೇನಂದ್ರೆ ಇಬ್ಬರಿಗೆ ಸಂಬಂಧಪಟ್ಟುತ್ತೆ. ಚೆನ್ನಾಗಿ ಡೈರೆಕ್ಟರ್ ಇದನ್ನ ತೋರಿಸಿದಾನೆ. ಕತೆ ಹೋಗ್ತಾ ಮಾಮೂಲಿ ತರಾನೇ ಇದೆ ಅಂತ ಬೇಜಾರು ಕೂಡ ಆಗುತ್ತೆ. ಬೋರ್ ಸ್ವಲ್ಪ ಎಲ್ಲೋ ಒಂದ್ ಕಡೆ 10% ನಮ್ಗೆ ಬೋರ್ ಅಂತ ಅನ್ಸುತ್ತೆ. ಆದ್ರೆ ತಗೊಂಡು ಹೋಗುವಂತ ಒಂದು ದಾರಿ ಮತ್ತೆ ತಗೊಂಡು ಹೋಗುವಂತ ಒಂದು ಜೊತೆಗೆ ಹೋಗ್ತಾ ಇದ್ರೆ ಅದ್ಭುತವಾಗಿದೆ. ಲಾಸ್ಟ್ ಅಲ್ಲಿ ಏನಪ್ಪಾ ಇದೊಂದು ಟ್ವಿಸ್ಟ್ ಈ ತರ ಕೊಟ್ರಲ್ಲ ಅಂತ ಹೇಳಿ ನಮ್ಗೆ ಅನ್ಸುತ್ತೆ. 30 ನಿಮಿಷ ಲಾಸ್ಟ್ ಅಲ್ಲಿ ಏನ್ ತೋರಿಸಿದ್ದಾರೆ, ಇದರ ಪಾತ್ರಗಳು, ಇದರ ಸನ್ನಿವೇಶಗಳು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಆ ಒಂದು ರಾತ್ರಿ ನಡೆಯುವಂತ ಕಥೆನೆ ಅದ್ಭುತವಾಗಿ ಹೋಗಿದ್ದಾರೆ. ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿದೆ. ಎಮೋಷನಲ್